ಏನಾಯ್ತಮ್ಮ? ನೋವ್ತಾ ಇದೆಯಾ? ಏನಿಲ್ಲ, ಅದು ಹೆಂಗಿಂಗೋ ಮಲ್ಕೊಂಡ್ಬಿಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ನೋವಾಗ್ತಿದೆ. ಹೇಗೆಗೋ ಮಲ್ಕೊಂಬಿಟ್ಟಿದ್ಯಾ? ಅವಾಗವಾಗ ಆಗ್ತಾ ಇರುತ್ತಲ್ಲ. 70 ವರ್ಷದ ಮುದುಕಿ ನೀನು. ನಿಜ ಹೇಳ್ತಿದ್ದೀನಿ, ಕತೆ ಅಲ್ಲ. ಸರಿ ಬಾ ಬಾ ಕುತ್ಕೋ ಕುತ್ಕೊಮ್ಮ. ಇಟ್ಕೊಡಿಲಿ, 1 ನಿಮಿಷ ಬರ್ತೀನಿ. ಎಲ್ಲಮ್ಮ ನೋವು ಇಲ್ಲ? ಸ್ವಲ್ಪ ನೋವುತ್ತೆ, ಸರಿ ಹೋಗತ್ತೆ. ಸರಿ ಹೋಗುತ್ತೆ, ಸರಿ ಹೋಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈಗೀಗ 70 ವರ್ಷದ ಮುದುಕರು ನಮ್ಗಿಂತ ಜಾಸ್ತಿ ಫಿಟ್ ಆಗಿರ್ತಾರೆ. 20 ವರ್ಷದ ಹುಡುಗರಿಗೂ ಅಷ್ಟು ಎನರ್ಜಿ ಇರಲ್ಲ, ಅಷ್ಟು ಎನರ್ಜಿ ಅವ್ರಿಗಿರುತ್ತೆ. ನೀವು ಬೆಳಿಗ್ಗೆ ಪಾರ್ಕಲ್ಲೆಲ್ಲ ನೋಡಿಲ್ವಾ, ಎಷ್ಟು ಎಂತೆಂತ ಎಕ್ಸರ್ಸೈಸ್ ಮಾಡ್ತಿರ್ತಾರೆ ಅಂತ? ನಮಿಗೂ ಮಾಡಕ್ಕಾಗಲ್ಲ ಅಂತಂತ ವಾರ್ಮ್ ಅಪ್ಸ್ ಮಾಡ್ತಿರ್ತಾರೆ ಅವರು. ಅದೇನೋ ನಿಜ ಬಿಡು. 20 ವರ್ಷದ ಮಕ್ಕಳು 24 ಗಂಟೆನೂ ಮೊಬೈಲ್ ಕೈಯಲ್ಲೇ ಹಿಡ್ಕೊಂಡಿದ್ರೆ ಏನಾಗತ್ತೆ ಹೇಳು? ನನಗೊಂದಂತೂ ಅರ್ಥ ಆಗ್ತಿಲ್ಲ. ಏನು? ಅಲ್ಲ, ಜಗತ್ತಲ್ಲಿ ಎಲ್ಲೇ ಜಗಳ ಆಗ್ಲಿ, ಮೈಯಲ್ಲಿ ಎಲ್ಲೇ ನೋವಾಗ್ಲಿ, ಸಮಾಜದಲ್ಲಿ ಯಾವುದೇ ದೊಡ್ಡ ಗಲಾಟೆ ಆಗ್ತಿರ್ಲಿ, ಎಲ್ಲದಕ್ಕೂ ಒಂದನ್ನೇ ಬ್ಲೇಮ್ ಮಾಡ್ತೀರಾ, ಮೊಬೈಲ್ ಅಂತ. ಅಲ್ಲ ಪಾಪ, ಆ ಮೊಬೈಲ್ ಏನ್ ಮಾಡಿದೆ ಅಂತ ಹೇಳ್ದೆ ತಾನೆ, ಹೆಂಗಿಂಗೋ ಮಲ್ಕೊಂಡು ಕತ್ ನೋವಾಗಿದೆ ಅಂತ. ಆದ್ರೂ ನೀವು ಮೊಬೈಲ್ನೇ ಬ್ಲೇಮ್ ಮಾಡ್ತಿದ್ಯಾ ಪಾಪ. ಹೌದು, ಮತ್ತೆ ಎಲ್ಲದಕ್ಕೂ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇರುತ್ತೆ. ಅದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಡು. ಈಗ ನೀನು ಹೇಗೆಗೋ ಮಲ್ಕೊಂಡೆ ಅಂತ ಹೇಳ್ದೆ. ಯಾಕೆ ಹೇಗೆಗೋ ಮಲ್ಕೊಂಡೆ? ನಿನಗ್ ನಿದ್ದೆ ಬರ್ಲಿಲ್ಲ. ನಿದ್ದೆ ಬರ್ತಾ ಇದ್ದಿದ್ದಕ್ ನೀನೇನ್ ಮಾಡ್ದೆ? ಟೈಮ್ ಪಾಸ್ ಆಗೋದಕ್ಕೆ ಮೊಬೈಲ್ ನೋಡ್ತಾ ಇದ್ದೆ. ಅದೇ ಎಕ್ಸರ್ಸೈಸ್ ಮಾಡು ಅಂದ್ರೆ ಕೇಳ್ತೀರಾ? ನಾನು ಬುಕ್ ಓದ್ತಾ ಮಲ್ಕೊಂಡಿದ್ದು. ಅದೇ, ಒಂದ್ ಕೈಯಲ್ಲಿ ಬುಕ್ಕು, ಇನ್ನೊಂದ್ ಕೈಯಲ್ಲಿ ಮೊಬೈಲ್ ಇರುತ್ತೆ ಅಲ್ವಾ? ವಿನಯ್, ಯಾಕೋ ಹಿಂಗ್ ಕೂತಿದ್ಯಾ? ಏನಾಯ್ತು? ಕಲ್ಯಾಣಿ ಹತ್ರ ಕೃಷ್ಣನ್ ಬಗ್ಗೆ ಮಾತಾಡಕ್ ಟ್ರೈ ಮಾಡ್ದೆ ಕಣ. ಹಾ, ಬುಕ್ ಓದ್ತಾ ಖುಷಿಯಾಗಿ ಬಂದಪ್ಪ. ಖುಷಿಯಾಗಿದ್ದಾಳಲ್ಲ, ಕರೆಕ್ಟ್ ಸಂದರ್ಭ ಮಾತಾಡೋಣ ಅಂತ ಕೃಷ್ಣ ಅಂದೆ ಅಷ್ಟೇ. ಮಾತು ಮುಂದುವರ್ಸಕ್ ಬಿಡ್ಲೇ ಇಲ್ಲ ಕಣು. ಅವನ ಮಣ್ಣನ್ ಕೊಂದವನು, ಅವನ ಬಗ್ಗೆ ನಂಗೆ ಕೇಳಕ್ ಇಷ್ಟ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಂಗೆ ಹೊಟ್ಟೋದ್ಲ. ಅವಳ ಕೋಪ ನಾನು ನೋಡಿದೀನಪ್ಪ. ಅದು ಸಾಮಾನ್ಯವಾದ ಕೋಪ ಅಲ್ಲ, ಇದು ಅದಕ್ಕೂ ಮೀರಿತ್ತು. ಅವಳಿಗೆ ಒಂದ್ ಮೇಲೆ ಒಂದು ಭಾವನೆ ಹುಟ್ಟಿದೆ ಕಣೋ. ಅದೇನ್ ಗೊತ್ತಾ? ಏನು? ಅಸಹ್ಯ. ಅವಳಿಗೆ ಕೃಷ್ಣನ್ ಮೇಲೆ ಅಸಹ್ಯ ಆಗ್ತಿದೆ. ಅವಳು ಆ ಭಾವನೆ ಸುತ್ತ ಗೋಡೆ ಕಟ್ಬಿಟ್ಟಿದ್ದಾಳೆ ಕಣೋ. ಅದು ಒಳಗೆ ಮುಳುಗ್ಬಿಟ್ಟಿದ್ದಾಳೆ. ಆಚೆ ಬರಕ್ ಟ್ರೈ ಮಾಡ್ತಾ ಇಲ್ಲ. ಇವನು ಆ ಗೋಡೆ ಆಚೆ ಇದ್ದಾನೆ. ಇದೇ ಕಣೋ ಪ್ರಾಬ್ಲಮ್ಮು. ವಿನಯ್, ಆಕ್ಚುಲಿ ನಾನು ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿದ್ದೀನಿ. ಈ ಕೆಫೆ ವಿಷಯ, ಆ ವಾಟರ್ ಟ್ಯಾಂಕರ್ ವಿಷಯ, ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ಇದೆಲ್ಲ ಹೇಗೆ ವರ್ಕೌಟ್ ಆಗುತ್ತಪ್ಪ ಅಂತ ಭಯ ಆಗುತ್ತೆ. ಬಟ್ ಆದರೂ ಎಲ್ಲ ಸರಿ ಆಗುತ್ತೆ, ಎಲ್ಲ ವರ್ಕೌಟ್ ಆಗುತ್ತೆ. ಆ್ಯಂಡ್ ನೀನು ಹೇಳಿದಾಗೆ ಕೃಷ್ಣನ್ ಪ್ರೀತಿಗೆ ಆ ಶಕ್ತಿ ಇದ್ದರೆ ಇಡೀ ಜಗತ್ತೇ ಅವ್ನು ಬೆನ್ನಿಂದ ನಿಲ್ಲತ್ತೆ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಕಾನ್ಫಿಡೆಂಟ್ ಆಗಿರ್ತೀನಿ. ಬಟ್ ಕೆಲವೊಂದು ಸತಿ ಸಡನ್ಲಿ ಅತ್ತಿಗೆ ಕಣ್ಮುಂದೆ ಬರ್ತಾರೆ, ರುಕು ಅವ್ರ ತಾಯಿ ಕಣ್ಮುಂದೆ ಬರ್ತಾರೆ. ಆ್ಯಂಡ್ ಮೇನ್ಲಿ ಆ ಆಕ್ಸಿಡೆಂಟ್ ವಿಷಯ, ಆ ಆಕ್ಸಿಡೆಂಟ್ ನೆನಪಾಗುತ್ತೆ ಆ್ಯಂಡ್ ಭಯ ಆಗುತ್ತೆ. ಇದೆಲ್ಲ ದಾಟಿ ಕೃಷ್ಣ ಅದು ಹೇಗೆ ಗೆಲ್ತಾನೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಬ್ರೋ. ಅಲ್ಲ ಕಣೋ, ಒಂದ್ ವೇಳೆ ಅದೆಲ್ಲ ಮೀರಿ ಅವ್ನು ಎದುರಿಸಿದ್ರು, ರುಕುಗೋಸ್ಕರ ಎಲ್ಲರ ವಿರುದ್ಧ ಓಡಾಡಿದ್ರು, ಇಲ್ಲಿ ಯಾವ್ದು ಮುಂಚಿತರ ಇರಲ್ಲ ಕಣೋ ಬರತ್ತಾ? ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ನಮ್ಮಿಬ್ರು ಫ್ಯಾಮಿಲಿ ಮಧ್ಯೆ ಇರೋ ರಿಲೇಶನ್ಶಿಪ್ಪು, ಅಪ್ಪನ ಪೊಸಿಷನು ಎಲ್ಲ ಹಾಳಾಗೋಗುತ್ತೋ. ಹಿಂಗೆ ಕೃಷ್ಣನ್ ಬಗ್ಗೆ ಮುಂಚೆನೆ ಗೊತ್ತಾನೆ. ಅವ್ನು ಒಂದು ಸಲ ಡಿಸೈಡ್ ಮಾಡಿದ್ರೆ ಅವನ್ನ ತಡೆಯಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ನಿಜ, ಅವನು ಆಲ್ರೆಡಿ ಡಿಸೈಡ್ ಅಂತೂ ಮಾಡಿದ್ದಾನೆ ಬ್ರೋ. ಇದೆಲ್ಲ ನೋಡ್ತಾ ಇದ್ರೆ
ಒಂದು ದೊಡ್ಡ ಬಿರುಗಾಳಿನೇ ಎದ್ದೇಳುತ್ತೆ ಅಂತ ಎಲ್ಲ ಸೂಚನೆ ಕಾಣಿಸ್ತಾ ಇದೆ. ಎದ್ದೇಳೋದೇನು ಪಕ್ಕ ಎದ್ದೇಳತ್ತೆ. ಏನಿಲ್ಲಪ್ಪ, ಒಂದೇ ಒಂದು ನಿಮಿಷ, ನಾನು ಗಾಡಿ ನಿಲ್ಲಿಸ್ತೀನಿ, ಹಾಸ್ಪಿಟಲ್ ಕೊಟ್ಟೋಣ. ಇಷ್ಟೆಲ್ಲ ಏನು ಬೇಕಾಗಿಲ್ಲ. ಸಾಕು ಸಾಕು. ಒಂದು 5 ನಿಮಿಷ ಟೈಮ್ ಕೊಡಪ್ಪ. ಅಂಕಲ್ ಟ್ವಿಸ್ಟ್ ಆಗಿದೆ, ಪೇನ್ ಆಗ್ತಿದೆ. ಅಪ್ಪ ವಿನಯ್ಗೆ ಫೋನ್ ಮಾಡಿ ಕಾಡ್ತಾರ ಕೇಳು ಅಂತ ಹೇಳಿದ್ನಲ್ಲ ನಾನು. ವಿನಯ್ಗೆ ಫೋನ್ ಮಾಡಿ ನಾನೇ ಮಾಡ್ತೀನಿ. ಜಾಸ್ತಿ ನಾವು ಹೋಗ್ತೀನಪ್ಪ. ಅಪ್ಪ ಬರೋ ಸ್ವಲ್ಪ ಪೇನ್ ಜಾಸ್ತಿ ಆಗತ್ತಪ್ಪ, ಪ್ಲೀಸ್ ಹಾಸ್ಪಿಟಲ್ಗೆ ಹೋಗೋಣ. 5 ನಿಮಿಷ ಇರಪ್ಪ. ಇವನ್ ಬೇರೆ ನಾಟ್ ರೀಚೇಬಲ್ ಮಾಡ್ಕೊಂಡಿದ್ದಾನೆ. ಆಟೋ ನಿಲ್ಸಿ. ರುಕು, ನೀನಾ? ಕರೆಕ್ಟ್ ಟೈಮಿಗೆ ಬಂದೆ ಕಡೆ. ನನ್ನ ಗಾಡಿ ಪಂಚರ್ ಆಗೋಗಿತ್ತು, ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಪ್ಪ ಹೇಳ್ತಾ ಇದ್ದ. ಹೊರಗೆ ಬಂದ ದಿಬ್ಬದ ಮೇಲೆ ಕಾಲಕ್ಕೆ ಟ್ವಿಸ್ಟ್ ಆಗ್ಬಿಟ್ಟಿದೆ. ಪ್ಲೀಸ್ ಬಾ. ಏನಾಗಲ್ಲಪ್ಪ, ಆರಾಮಾಗಿ ಎತ್ತೆ ಇಡೋದಲ್ವಾ ಸರ್? ತುಂಬಾ ಪೇನ್ ಇದೆಯಂತೆ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬಾ. ಸರ್ ಬನ್ನಿ ಸರ್, ಹಾಸ್ಪಿಟಲ್. ಇಲ್ಲಮ್ಮ ಪರವಾಗಿಲ್ಲ, ನಾನು ವಿನಯ್ಗೆ ಫೋನ್ ಮಾಡ್ತೀನಿ, ಅವ್ನು ಕಾರ್ ತಗೊಂಡ್ಬರ್ತಾನೆ. ಏನು ತೊಂದರೆ ಇಲ್ಲ ತಾಯಿ, ನೀ ಆರಾಮಾಗಿ. ಇಲ್ಲ ಸರ್, ಅವ್ರು ಬರೋಕ್ಕೆ ತಡ ಆಗ್ಬಿಡುತ್ತೆ, ನಾವು ಹೋಗೋಣ ಬನ್ನಿ.